ಬಹಳ ದಿನದಿಂದ ಶಾಸಕರು ನಾವೆಲ್ಲ ಪಂಚಾಯಿತಿಗಳ ಕಡೆ ಹೋಗಿ ಅಲ್ಲೇ ಜನರನ್ನ ನೇರವಾಗಿ ಭೇಟಿ ಮಾಡಿ ಅವರ ಅರ್ಜಿಗಳನ್ನು ಪಡೆದು ಅವರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ಬಹಳ ದಿನದಿಂದ ಹೇಳ್ತಾನೆ ಬಂದಿದ್ರು. ಸೊ ಆ ಒಂದು ಸಮಯ ನಮಗೆ ನಿನ್ನೆ ಮತ್ತು ಇವತ್ತು ಕೂಡಿ ಬಂದಿದೆ. ನಿನ್ನೆ 2 ಪಂಚಾಯಿತಿಗಳಲ್ಲೂ ಕೂಡ ನಾವು ಎಲ್ಲ ಅರ್ಜಿಗಳನ್ನು ಪಡೆದು ಸಂಬಂಧಪಟ್ಟ ಒಂದು ಇದಕ್ಕೆ ಇಲಾಖೆಗಳದ್ದನ್ನು ಕ್ರೋಢೀಕೃತ ಮಾಡ್ಕೊಂಡಿದ್ದೀವಿ. ಇವತ್ತು ಕೂಡ 1-2 ಪಂಚಾಯಿತಿಯಲ್ಲಿ ಮ್ಯಾಕ್ಸಿಮಮ್ ಅರ್ಜಿಗಳು ಬಂದಿದ್ದಾವೆ. ಕೆಲವೊಂದು ಹೆಚ್ಚು ಅರ್ಜಿಗಳು ಬರ್ತಾ ಇರೋದು ನಮಗೆ ದುರಸ್ತಿ ಮಾಡಿಕೊಡಿ ಅಂತ ನಾವು ಅರ್ಜಿಗಳನ್ನು ತಗೊಂಡಿದ್ದೀವಿ. ಆದರೆ ನಾವು 1 to 5 ಆನ್ಲೈನಲ್ಲಿ ನಮ್ಮ ಒಂದು ಪ್ರೋಸೆಸ್ ಕಂದಾಯ ಇಲಾಖೆದು ಏನಿದೆ ಅದನ್ನು ಪ್ರೋಸೆಸ್ ಮಾಡಿ ಅದನ್ನು ADLR ಲಾಗಿನ್ಗೆ ಕಳಿಸ್ಕೊಟ್ಟಿರ್ತೀವಿ. ಸೊ ಅವರು ಅದನ್ನು ಸ್ಪಾಟ್ಗೆ ಹೋಗಿ ಕರ್ದ ಟಿಪ್ಪಣಿ ಈ ಎಲ್ಲ ಮೂಲ ದಾಖಲೆಗಳನ್ನು ಸಿದ್ಧಪಡಿಸಿ ನಕ್ಷೆ ಮಾಡಿ ಮತ್ತೆ DDLR ಅವರ ಕೌಂಟರ್ ಸೈನಿಗೆ ಕಳಿಸಿ ನೆಕ್ಸ್ಟ್ ಮತ್ತೆ ನಮಗೆ ತಹಶೀಲ್ದಾರ್ಗೆ ಕಳಿಸ್ಕೊಡ್ಬೇಕಾಗ್ತದೆ. ಸೊ ಆ ಕಾರ್ಯದಲ್ಲಿ ಸ್ವಲ್ಪ ವಿಳಂಬ ಆಗಿದೆ. ಮ್ಯಾಕ್ಸಿಮಮ್ ಕೋಲಾರ ಜಿಲ್ಲೆಯಲ್ಲಿ ಹೈಯೆಸ್ಟು 1 to 5 ಮಾಡಿರ್ತಕ್ಕಂಥದ್ದು ಮುಳಬಾಗಿಲು ತಾಲೂಕಲ್ಲೇ 2700 ಅನುಬಂಧಗಳನ್ನು ನಾವು ಕ್ರಿಯೇಟ್ ಮಾಡಿ ADLR ಲಾಗಿನಕ್ಕೆ ಕಳಿಸಿರ್ತೀವಿ. ಸೊ ಅವ್ರು ಅಳತೆ ಮಾಡ್ತಾ ಇದ್ದಾರೆ, ಅವರು ಕೂಡ ವೇಗವಾಗಿ ಮಾಡ್ತಾ ಇದ್ದಾರೆ. ಸುಮಾರು 1700 ಹೊಸ RTCಗಳನ್ನು ಕೊಟ್ಟಿದ್ದೀವಿ. ನ್ಯೂ ನಂಬರ್ಸಲ್ಲಿ ನಾವು RTCಗಳನ್ನು ಕೊಟ್ಟಿದ್ದೀವಿ. ಸೊ ನಾವು 2 ದಿನದಿಂದ ನಾವು ಎಷ್ಟು ಕೋಡಿ ಪ್ರಗತಿ ಆಗಿದೆ ಅನ್ನೋದನ್ನು ಹೇಳಲಿಲ್ಲ ಅಂತಂದರೆ ಜಿಲ್ಲಾ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ DC ಅವರು ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಅಲ್ಲಿ ಇದನ್ನೆಲ್ಲ ಪ್ರಸ್ತಾಪ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ತಾವೆಲ್ಲರೂ ಕೂಡ ಬೆಳಗ್ಗಿಂದ ಪೋಡಿ ಬಗ್ಗೆನೇ ಹೆಚ್ಚು ಅರ್ಜಿಗಳು ಬಂದಾಗ ನಾನು ಇದನ್ನು ಇಲ್ಲಿ ಪ್ರಸ್ತಾಪ ಮಾಡಬೇಕಾಗಿದೆ. ಅತಿ ಹೆಚ್ಚು ವೇಗದಲ್ಲೇ ನಾವು ಎಲ್ಲ ಪೋಡಿ ಪ್ರಕ್ರಿಯೆಯನ್ನು ಮುಗಿಸ್ತಾ ಇದ್ದೀವಿ. ಹೊಸ ನಂಬರ್ಗಳು ಕೂಡ ಅಷ್ಟೇ ಹೆಚ್ಚು ನಮ್ಮ ಜಿಲ್ಲೆಯಲ್ಲೇ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಹೆಚ್ಚು ಹೊಸ ನಂಬರ್ಗಳು RTC ಕೂಡ ಆಗಿದೆ. ಭೌತಿಕಾತೆಗಳು ಅಷ್ಟೇ ನಾವು ಮನೆ ಬಾಗಿಲಿಗೆ ಹೋಗಿ ಭೌತಿಕಾತೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಕೆಲವೇ ಒಂದು ಅರ್ಜಿಗಳು ಭೌತಿಕಾತೆ ಬಗ್ಗೆ ಸ್ವೀಕಾರ ಆಗಿದ್ದಾವೆ. ಯಾವುದು ತಕರಾರು ಇರ್ತಾವೋ ಅಂಥ ಅರ್ಜಿಗಳನ್ನು ಮಾತ್ರ ನಾವು ಪರಿಗಣಿಸಿಲ್ಲ ಅಷ್ಟೇ. ಅದು ಬಿಟ್ಟರೆ ಕ್ಲಿಯರ್ ಆಗಿರ್ತಕ್ಕಂಥ ಎಲ್ಲ ಖಾತೆಗಳನ್ನು ಕೂಡ ನಾವು ಮಾಡಿಕೊಟ್ಟಿದ್ದೀವಿ. ನಮಗೆ ಮೇಯ್ನ್ ಬಂದಿರತಕ್ಕಂಥದ್ದು ಸ್ಮಶಾನ ಒತ್ತುವರಿ ಬಿಡಿಸೋದ್ರ ಬಗ್ಗೆ. ಸೊ ಸರ್ವೇಯರ್ಗಳ ಕೊರತೆ ಇರೋದರಿಂದ ಆ ಒಂದು ಪ್ರಗತಿ ನಿಧಾನವಾಗಿದೆ. ಸೊ ಇಷ್ಟು ದಿನ ನಾವು ಕೆರೆಗಳನ್ನು ಒತ್ತುವರಿ ತೆರವು ಮಾಡಿರ್ತೀವಿ. ಇಲ್ಲಿ ಇರ್ತಕ್ಕಂಥ 803 ಕೆರೆ ನಮ್ಮ ತಾಲೂಕಿನಲ್ಲಿ ಹೈಯೆಸ್ಟ್ ಕೆರೆಗಳಿರೋದು. ಸೊ ಆ ಎಲ್ಲ ಕೆರೆಗಳನ್ನು ನಾವು ಅಳತೆ ಮಾಡಿದ್ದೀವಿ. ಒತ್ತುವರಿ ಇರ್ತಕ್ಕಂಥ ಕೆರೆಗಳನ್ನು ಕೂಡ ನಾವು ಬಿಡಿಸಿದ್ದೀವಿ. ಕೆಲವೊಂದು ಕೆರೆಗಳನ್ನು ಮಾತ್ರ ಬಿಟ್ಟಿದ್ದೀವಿ. ಯಾಕಂದರೆ ಆ ಕೆರೆಗಳಲ್ಲಿ ಮನೆಗಳನ್ನು ಕಟ್ಕೊಂಡಿದ್ದಾರೆ ಮತ್ತು ಕೆಲವೊಂದು ಸ್ಟ್ರಕ್ಚರ್ಸ್ ಇದ್ದಾವೆ. ಸೊ ಅವರು ಪರ್ಮಿಷನ್ ಕೇಳಿರೋದಕ್ಕೆ ಸ್ವಲ್ಪ ದಿನ ಅವಕಾಶ ಕೊಡಿ ಅಂತ ಕೇಳಿರೋದಕ್ಕಷ್ಟೇ ನಾವು ಅದನ್ನು ಬಿಟ್ಟಿದ್ದೀವಿ. ಉಳಿದಿದ್ದನ್ನೆಲ್ಲ ತೆರವುಗೊಳಿಸಿದ್ದೀವಿ. ಈಗ ಮುಂದೆ ನಾವು ಸ್ಮಶಾನಗಳನ್ನು ಒತ್ತುವರಿಯನ್ನು ತೆರವುಗೊಳಿಸತಕ್ಕಂಥ ಒಂದು ಅಭಿಯಾನವನ್ನೇ ಕೈಗೊಳ್ಳಬೇಕು ಅಂತ ನಾವು ಚರ್ಚೆ ಮಾಡಿದ್ದೀವಿ. ನಮ್ಮ ಶಾಸಕರು DC ಅವ್ರ ಜೊತೆ ಕೂಡ ಮಾತಾಡಿ ಹೆಚ್ಚು ಸರ್ವೇಯರ್ಗಳನ್ನು ನಮಗೆ ನಿಯೋಜನೆ ಮಾಡಿಕೊಡಿ. ಸೊ ಹೆಚ್ಚು ಸ್ಮಶಾನಗಳು ಒತ್ತುವರಿಯಾಗಿದ್ದಾವೆ. ಸೊ ಅದನ್ನು ಬಿಡಿಸ್ಬೇಕು ಅಂತಲೂ DC ಅವ್ರ ಹತ್ರ ಮಾತಾಡಿದ್ದಾರೆ. ಸೊ ನಮಗೊಂದು 3-4 ಜನ ಸರ್ವೇಯರ್ಗಳನ್ನು ಕೊಟ್ಟಲ್ಲಿ ಅದನ್ನು ಸಮರೋಪಾದಿಯಲ್ಲಿ ನಾವು ಆ ಒತ್ತುವರಿಗಳನ್ನು ಬಿಡಿಸೋದಕ್ಕೆ ಅನುಕೂಲ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಸೊ ಒಟ್ಟಾರೆ ನಮ್ಮ 2 ದಿನದ ಪಂಚಾಯಿತಿ ಕಡೆ ನಮ್ಮ ನಡಿಗೆ ಏನಿದೆ ಅದು ಶಾಸಕರ ಒಂದು ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಬಹಳ ಯಶಸ್ವಿಯಾಗಿ ನಡೀತು ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.